ನಾನು ಪಿರುತಿ ಮಾಡ್ತಿದ್ದೀರಾ ಇಲ್ವೋ ಹೇಳಿ, ಆಮೇಲೆ ಮತ್ತೆ ಮೊದಲಿನಂಗೆ ಬಿಟ್ಟು ಹೋಗೋಂಗೆ ಆಗಬಾರ್ದು. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ. ಯಾಕಮ್ಮಿ ಅವರೇ ಸುಮ್ಕೆ ಇದ್ದೀರಾ? ನೀವು ನನ್ನ ಪಿರುತಿ ಮಾಡ್ತಿಲ್ವೇ? ಬಿಟ್ಟೋಯ್ತೀರೇ? ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ನಾನು ಬಿಟ್ಟೋಗೋ ಆಗಿದ್ದಿದ್ರೆ ಇಷ್ಟು ಹಠ ಮಾಡಿ ನಿಮ್ಮ ಹತ್ರ ಆಗ್ತಿದ್ನ ಜೋಗಿಯವರೇ? ಎಲ್ಲನೂ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗಕ್ಕಿಲ್ವೇ? ಆಯ್ತದೆ ಆಯ್ತದೆ. ಜೋಗಿಯವರೇ ಏನಾಯ್ತು? ಖುಷಿಯಾಗಿ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಸಿದ್ದೇಶ್ವರ ಹೆಂಗಪ್ಪ ಹೇಳನೆ? ಪಾ ಸಿದ್ದೇಶ್ವರ, ಬಾಯಾಗ ಹೇಳು ಅಂತ ಹೇಳಪ್ಪ. ಸರಿ ಹೇಳ್ತೀನಿ, ಓಸಿ ಹತ್ರ ಬಂದ್ರೆ ಹೇಳ್ತೀನಿ. ಯಾಕೆ? ಹತ್ರ ಬಂದ್ರೆ ಹೇಳ್ತೀನಿ. ಹೊಸದಾದ ಮಿಲನ ಆರಂಭ ಆರಂಭ, ನವಿರಾದ ಕಥನ, ಮನಸ್ಸೆಂಬ ಕೂಡಲಿ ಸಿಹಿಯಾದ ಹಾವಳಿ, ಇದಕ್ಕೆ ಏನೆಂಬು ನಾ ಹೇಳಲಿ. ಅದೇ ಹರಟೆ ಅದೇ ಮೌನ ಅದೇ ದಿನವೆಲ್ಲ, ಅದೇ ಅವನು ಅದೇ ಅವಳು ಮಾತೆ ಮುಗಿದಿಲ್ಲ. ಅವಾಗ ಕರಿತೀವಿ. ಬಂದೆ ಅಜ್ಜಿ. ನನಗೆ ಯಾಮಾರ್ಕ್ ಓಡೋಗ್ತೀರಾ? ನಮ್ಮವು ಮಾತೆಲ್ಲಿ ಬರ್ತದೆ, ಅವ್ರು ಬರೀ ಗಂಟೆ ಶಬ್ದ ಮಾಡಯ್ಯ ಕರೆಯೋದು. ಏನವ್ವ ಸಂಕ್ರ ಹಿಂಗ್ ಮಾಡ್ಬಿಟ್ಟ? ಕುಲಕ್ಕೆ ಕೊಡ್ಲಿ ಇಟ್ಬಿಟ್ನಲ್ಲ ನಿನ್ ಕುಲ್ಪುತ್ರ. ಅವ್ನು ನಿಜವಾಗ್ಲೂ ನಿನ್ ಮಗನೇ ಹೇಳು? ಲೈ ಮುಸ್ಲ ಬಾಯಿ, ಮೊಂಟಿನ ಕೆಲಸ ಮಾಡಿದ್ದು ನೀನು. ನಿನ್ ಜೊತೆಗೆ ನಾನು ಸೇರ್ಕೊಂಡು ಇವಾಗ ಜೈಲಲ್ಲಿ ಕೊಂಬಿ ಎಣ್ಸಂಗ್ ಆಗೈತೆ. ಅಲ್ಲ ಕಣ್ಲ, ಸುನಂದ್ಗೆ ದನಕ್ ಬರ್ದಂಗ್ ಬಡಿದೇ ಇದ್ದಿದ್ರೆ ಇವತ್ತಿಗೆ ಗತಿ ಬರ್ತಿತ್ತ ಹೇಳು? ಓ ಸುಮ್ಕಿರವಾಗ ಗೊತ್ತಿಲ್ಲ ಏನನ್ನ ಮಾತಾಡ್ಬೇಡ. ನಾವೀಗ ಜೈಲ್ ನೋಡಕ್ಕಿರೋದು ಸುನಂದಕ್ಕೆ ಹೊಡೆದಿದ್ದಕ್ಕೆ ಬಡ್ದಿದ್ದಕ್ಕೆ ಅಲ್ಲ, ಆ ಗೌರಿನ ಸಾಯಕಕ್ಕೆ ಹೋಗಿದ್ವಲ್ಲ ಅದಕ್ಕೆ. ಅಲ್ಲ ಕಣ್ಲ, ಮತ್ ಯಾಕೆ ಪೊಲೀಸ್ ನಮ್ಮಿಬ್ರನ್ನ ಒಳಗಾಕವ್ರೆ? ಗೌರಿನ ಕೊಲೆ ಮಾಡೋದಕ್ಕೆ ಕುಮ್ಮ ಕೊಟ್ಟಿದ್ದು ನಿಮ್ಮಪ್ಪ ಅಲ್ವೇನ್ಲ? ಸಂಕ್ರೆ ಯಾಕೆ ನಿಮ್ಮ ಅಪ್ಪನ ಮೇಲೆ ತಪ್ಪು ಹೊರಿಸ್ಲಿಲ್ಲ ಅಂತವ? ಅಪ್ಪಯ್ಯ ಕುಮ್ಮ ಕೊಟ್ಟವನೇ ಅಂತ ಸಂಕ್ರಂಗ್ ಏನವ ಗೊತ್ತು? ಪಿಲಾನ್ ಮಾಡಿದ್ದು ನಾನು ನೀನು ಅಲ್ವೇ? ಅದಕ್ಕೆ ನಮ್ಮಿಬ್ರು ಕರ್ಕೊಬಂದು ಒಳಿಕ್ ಹಾಕವ್ರೆ. ಈಗ ಏನ್ಲ ಮಾಡೋದು? ನಮಗ್ ಜೈಲೇ ಗತಿ ಏನ್ಲ? ಮನೆಗೆ ಹೋಗಕ್ ಹಾಕಿಲ್ವೇ? ಹೆಂಗಾಯ್ತದೆ? ಗೌರಿನು ಸಂಕ್ರಾನು ಬಂದು ಕೇಸ್ ವಾಪಸ್ ತಗೊಂಡ್ರೆ ಆಯ್ತದೆ. ಅವ್ರು ತಗತಾರಿಯೇ? ಏನಾರ ಸುನಂದಾಗ ಹೊಡೆದಿದ್ದ ಕೇಸು ಮತ್ತೆ ಓಪನ್ ಆಯ್ತು ಅಂತಂದ್ರೆ ನನಗೂ ನಿನ್ಗೂ ಸಾಯೋವರೆಗೂ ಜೈಲು ಊಟನೇ ಗತಿ. ಅಯ್ಯೋ ಶಿವನೇ, ಯಾಕಪ್ಪ ನಮಗೆ ಈ ತರ ಶಿಕ್ಷೆ ಕೊಟ್ಬಿಟ್ಟೆ? ನಾನಂತೂ ಕನ್ಸ್ ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಜೈಲಲ್ಲಿ ಕೊಳಿತೀನಿ ಅಂತವ. ನಾನಿರಕ್ಕಿಲ್ಲ ಜೈಲಲ್ಲಿ, ಇದೇ ಸರ್ಗಲಿ ನೇಣಕೊಂಡು ಸತ್ತೋಯ್ತೀನಿ ಆಟಯ್ಯ. ನಾನಿರಕ್ಕಿಲ್ಲ. ಸುಮ್ಕೆ ಇರವ. ಅಪ್ಪ ಯಾವನೇ ಏನಾರು ಪಿಲಾನ್ ಮಾಡ್ತಾನೆ.
ಅಲ್ಲಿ ಗಂಟ ಸುಮ್ಕೆ ಇದ್ಬಿಡು. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೆಂಗೂ ಸಂಕ್ರಂಗೆ ಈಸ್ಯ ಏನು ಅಂತ ಗೊತ್ತಾಗದೆ, ಆದರೆ ಸಂಕ್ರನ್ ಕಿವಿಗೆ ಈ ಈಸ್ಯ ಹಾಕ್ದವ್ರು ಯಾರು ಅಂತ ಗೊತ್ತಾಗಬೇಕಷ್ಟೇ. ಏ ಶಂಕರ, ನಿಂತ್ಕೊಳ್ಳ. ಏನಪ್ಪಯ್ಯ? ಏನ್ಲ ಮಾಡಕ್ ಹೋಯ್ತು? ಈ ಮನೆ ಮಗನಾಗಿ ಈ ಮನೆಗೆ ಮಸಿ ಬಳಿಯೋ ಕೆಲಸ ಮಾಡಕ್ ಹೊಂಟಿದ್ಯಲ್ಲ, ಇದು ಸರಿನಲ್ಲ? ನೆಂಡ್ರಿಗೋಸ್ಕರ ನಿನ್ನ ಎತ್ತ ತಾಯಿ ಒಡಿ ಹುಟ್ಟಿದ ಅಣ್ಣನ್ನೇ ಜೈಲಿಗೆ ಹಾಕಿದ್ಯಲ್ಲ. ನೋಡ್ದವ್ರು ಏನ್ ಮಾತಾಡ್ಕೊಂತಾರೆ ಅಂತ ನಿನ್ಗೇನಾರ ಗೊತ್ತದೆ ಅಲ್ಲ? ಅಪ್ಪಯ್ಯ, ನೋಡ್ದವ್ರೇನೋ ಮಾತಾಡ್ಕೊತಾರೆ ಅಂತ ಮನೆಯಾಗೆ ನಾನು ಹೆಂಡ್ರು ಪ್ರಾಣ ತೆಗಿಯಕ್ ಹೋದ್ರೆ ನೋಡ್ಕೊಂಡು ಸುಮ್ಕೆ ಇರ್ಬೇಕೆ ನಾನು? ಅವ್ವನು ಅಣ್ಣನು ತೆಪ್ ಮಾಡೋರೆ, ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ. ನೀನು ಅದಕ್ಕೆಲ್ಲ ಏನ್ ಟೆನ್ಷನ್ ಮಾಡ್ಕೋಬೇಡ, ಸುಮ್ಕೆ ಮನೆಯಾಗಿರು. ಬೇಡ ಶಂಕರ, ಅವ್ರು ಏಟೆ ಆದ್ರೂ ನಿನ್ನ ಅವ್ವ ನಿನ್ನ ಅಣ್ಣ. ಇದೊಂದಪ್ಪ ಸಂಸ್ಬಿಡು. ಬಾ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ವಾಪಸ್ ತಗೊಂಬರಮ್ಮ. ಆಗಕ್ಕಿಲ್ಲ ಅಪ್ಪಯ್ಯ, ಅವ್ರುಗಳು ಮಾಡಿರೋದು ಜೀವ ತೆಗಿಯೋ ಅಂತ ಚೆಪ್ಪು, ಅದ್ರಾಗೆ ಸಮಯ ಅನ್ನೋ ಮಾತೇ ಬರಕ್ಕಿಲ್ಲ. ಒಂದ್ ಜೀವದ ಬೆಲೆ ಗೊತ್ತಿಲ್ಲದೆ ಇರೋರು ಒಳಗಡೆ ಇರೋದೇ ಸರಿ. ಅವರಿಬ್ರಿಗೆ ಜೈಲೇ ಗಟ್ಟಿ. ಬೇಡ ಶಂಕರ, ಹಠ ಮಾಡಬೇಡ. ನೋಡು, ಅವರಿಬ್ಬರಿಗೂ ಅವ್ರು ತಪ್ಪು ಮಾಡವ್ರೆ ಅಂತ ಈಗ ಗೊತ್ತಾಗದೆ ಅವ್ರ ಮುಂದೆ ಹಿಂಗ್ ಮಾಡಕ್ಕಿಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಬಾರ್ಲ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ವಾಪಸ್ ತಗೊಂಬರಮ್ಮ. ಅದೆಲ್ಲ ಆಗಕ್ಕಿಲ್ಲ ಅಪ್ಪಯ್ಯ. ನೀನ್ ಜೈಲ್ಗೆ ಹೋಲಿಲ್ಲ ಅಂತ ಖುಷಿ ಪಡು. ನನ್ನ ಅಮ್ಮಿ ಅವ್ರನ್ನ ಕೊಲ್ಲೋದಕ್ ನಿಂದು ಏನಾದ್ರು ಪಿತೂರಿ ಅದೇ ಅಂತ ನನಗೆ ಗೊತ್ತಾಯ್ತು, ನಿನ್ನು ಅವ್ರ ಜೊತೆಯಾಗೆ ಕೂರಿಸ್ತೀನಿ. ಅವನ್ನ ಅಣ್ಣನ್ನ ಜೈಲಿಗೆ ಕಳಿಸ್ದವನ್ಗೆ ಅಪ್ಪಯ್ಯನ್ ಕಳ್ಸೋದೇನ್ ದೊಡ್ಡದಲ್ಲ.